ಅನ್ಕೊಂಡೆ ಪುರೋಹಿತ್ರೆ, ನಾವಿನ್ನು ಕೈ ಹೀಗೆ ಅಂತಿದ್ದ ಹಾಗೆ ಕರ್ಪೂರ ಪುಸ್ ಅಂದು ಹೋಯ್ತಲ್ಲ, ಯಾಕೆ? ಯಾಕೋ ಶಕುನ್ ಚಲೋ ಇಲ್ಲ ಅನ್ಸ್ತೈತಿ. ನೀವೇನು ಭಯ ಪಡಬೇಡಿ. ಒಂದ್ ನಿಮಿಷ ಬರ್ತೀನಿ. ತಗೊಳ್ಳಿಮ್ಮ, ಇದನ್ನ ದೇವಿ ಪಾದದಲ್ಲಿಟ್ಟು ಪೂಜೆ ಮಾಡಿ. ರಾತ್ರಿ ಮಲ್ಕೊಳ್ಳುವಾಗ ದಿಂಬಿನ ಕೆಳಗಡೆ ಇಟ್ಕೊಂಡು ಮಲ್ಕೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ಆದ್ರೆ ಬರ್ತೀವಿ. ಜಾನು, ಬಾಗಲ್ ತೆಗಿಯೇ, ಬಾಗಲ್ ತೆಗಿಯೇ, ಬೇಗ ಬಾರೆ. ಯಾಕವ್ವ ಇಷ್ಟೊತ್ನಾಗ ಏನಾಯ್ತು? ಜಾನು, ಬಂದೆವಾ ಯವ್ವ? ಯವ್ವ ಯವ್ವ ಸ್ವಾಮಿಗಳೇ, ಸ್ವಾಮಿಗಳೇ, ನಿನ್ನೆ ರಾತ್ರಿ ನಮ್ಮ ಮನೆಗೆ ಆ ದುಷ್ಟ ಶಕ್ತಿ ಬಂದು ನನ್ ಕುತ್ಕಿ ಹಿಡಿದು ಹೆಚ್ಚಿಗೆ ನೀವು ಕೊಟ್ಟಿದ್ರಲ್ಲ ಲಿಂಬೆ ಹಣ್ಣು, ಅದನ್ನ ಆಚೆಗೆ ಹೊಗೆ ಗಂಟ ಅದ್ ನನ್ ಬಿಡ್ಲೇಳ್ರಿ. ಇದ್ಯಾಕೆ ನಮ್ಮ ಮನೇಲಿ ಹೀಗಾಗ್ತಾ ಇದೆ? ನಾವು ತಿಳ್ಕೋಬೇಕು. ಸ್ವಲ್ಪ ದಾರಿ ತೋರಿಸ್ರಿ. ಶಿವನಿಗೆ ಇಷ್ಟವಾದದ್ದು 3 ಕಣ್ಣಿನ ತೆಂಗಿನಕಾಯಿ. ನೀವು ಮನಸಾರೆ ಸಂಕಲ್ಪ ಮಾಡಿಕೊಂಡು ಈ ತೆಂಗಿನಕಾಯನ್ನ ನಿಮ್ಮ ಮನೆ ಮಧ್ಯದಲ್ಲಿಟ್ಟು ದೇವರನ್ನ ಬೇಡ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಅಕಸ್ಮಾತ್ ದುಷ್ಟಶಕ್ತಿ ಇರೋದು ನಿಜಾನೇ ಆಗಿದ್ರೆ ಈ ತೆಂಗಿನಕಾಯಿ ತಾನಾಗ್ತಾನೆ ಸುತ್ತಿ ಸುತ್ತಿ ಆ ದುಷ್ಟಶಕ್ತಿ ಇರೋ ದಿಕ್ಕನ್ನ ತೋರಿಸಿ ನಿಂತ್ಕೊಳ್ಳುತ್ತೆ. ನಾನ್ ಹೇಳ್ದ ಹಾಗೆ ನೀವು ನಡ್ಕೊಂಡ್ರೆ ನಿಮ್ಮ ಮನೆಯಲ್ಲಿ ದುಷ್ಟಶಕ್ತಿ ಇದೆ ಅನ್ನೋದು 50% ಭಾಗ ನಿಜ ಅಂತಾಗತ್ತೆ. 50 ಭಾಗ ಅಂತೆ ಸ್ವಾಮಿ. ಅದಕ್ಕಿಂತ ಸ್ವಲ್ಪ ಜಾಸ್ತಿ ತಿಳ್ಕೋಬೇಕು ಅಂದ್ರೆ ನಾವ್ ಏನ್ ಮಾಡ್ಬೇಕು ಸ್ವಾಮಿ? ದೇವರಿಗೆ ಎಡೆ ಇಡೋ ಹಾಗೆ ಎಲ್ಲ ಭಕ್ಷ್ಯಗಳನ್ನ ಮಾಡಿ ನಿಮ್ಮ ಮನೆ ನಡು ಮಧ್ಯದಲ್ಲಿ ಹಸುಗೆ ತಿನ್ನೋಕಿಡಿ. ಅಕಸ್ಮಾತ್ ಆ ಗೋಮಾತೆ ಆ ಭಕ್ಷ್ಯಗಳನ್ನ ತಿನ್ನದೆ ಹೆದರ್ಕೊಂಡು ಓಡ್ ಹೋಗ್ಬಿಟ್ರೆ ಆಗ ನಿಮ್ಮ ಮನೆಯಲ್ಲಿ ದುಷ್ಟಶಕ್ತಿ ಇರೋದು 75 ಭಾಗ ನಿಜ ಅಂತಾಗತ್ತೆ. ಇದು 75 ಅಂತ ಫುಲ್ ಏನಂತ ಕೇಳ್ರಿ. 100% ತಿಳ್ಕೊಳಕ್ ಏನಾದ್ರೂ ಹೇಳಿ ಸ್ವಾಮಿ. ನೋಡಿಮ್ಮ, ನಿಮ್ಮ ಮನೆಯಲ್ಲಿರೋ ಎಲ್ಲ ದೀಪಗಳನ್ನು ಆರಿಸಿ ನಡು ಮನೆಯಲ್ಲಿ ಒಂದೇ ಒಂದು ದೀಪವನ್ನ ಹಚ್ಚಿಡಬೇಕು. ಆ ದೀಪದ ಮುಂದೆ ನೀವಾಗ್ಲಿ ಅಥವಾ ಇವರಾಗ್ಲಿ ಅಥವಾ ನಿಮ್ಮ ಕುಟುಂಬದ ಇನ್ಯಾವುದೇ ಸದಸ್ಯರಾಗಿದ್ರೂ ಸಹ ಅಲ್ಲಿ ನಿಂತ್ಕೊಂಡು ತಮ್ಮ ದೇಹದಿಂದ ಒಂದೇ ಒಂದು ತೊಟ್ಟು ರಕ್ತವನ್ನ ಆ ದೀಪಕ್ಕೆ ಹಾಕಬೇಕು. ನೋಡಿ, ನಾನು ಹೇಳೋದನ್ನ ಸ್ವಲ್ಪ ಸರಿಯಾಗಿ ಕೇಳಿಸ್ಕೊಳ್ಳಿ. ಹಾಗೆ ಮಾಡಿದ ನಂತರ ನೀವು ಕೂಡಲೇ ಅಲ್ಲಿಂದ ಓಡ್ ಹೋಗ್ಬಿಡ್ಬೇಕು. ನಿಮ್ಮ ಮನೆಯ ಕಿಟಕಿ ಬಾಗಿಲುಗಳೆಲ್ಲವನ್ನು ಮುಚ್ಚಬೇಕು. ಈ ಹಂತದಲ್ಲೇ ನಿಮ್ಮ ಮನೆಯಲ್ಲಿ ದುಷ್ಟಶಕ್ತಿ ಇದೆಯೋ ಇಲ್ವೋ ಅನ್ನೋದು 100% ಗೊತ್ತಾಗೋದು. ಅಯ್ಯೋ, ಇದು
ಇದೆಯಲ್ಲ ಸ್ವಾಮಿ, ಸ್ವಲ್ಪ ಈಸಿಯಾಗಿ ಶಾರ್ಟ್ ರೂಟಲ್ಲಿ ಹೇಳ್ಕೊಡಿ ಸ್ವಾಮಿ. ಇಲ್ಲಮ್ಮ, ಇಲ್ಲ, ಬೇರೆ ಯಾವ ವಿಧಾನವೂ ಇಲ್ಲ.